ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜಣ್ಣ ಡಿಸ್ಮಿಸ್, ವಿಧಾನಸಭೆಯಲ್ಲಿ ಸದ್ದು ಮಾಡ್ತು. ಸ್ಪಷ್ಟೀಕರಣಕ್ಕೆ ಪಟ್ಟು ಹಿಡಿದ ವಿಪಕ್ಷಗಳಿಗೆ ಕೈಪಡೆ ಧನ್ಕರ್ ಅಸ್ತ್ರ ಬಿಟ್ಟು ಶಾಂತಗೊಳಿಸಿತು. ಬೇಸರ ಅಂತ ಕಾಲೆಳೆದ ಬಿಜೆಪಿಗೆ ಸಿಎಂ ಸಿದ್ದು ಸಂಧಿ ಸಮಾಸದ ಪಾಠ ಮಾಡಿದರು. ಸದನದಲ್ಲಿ ಕೆಮ್ಮಿದ್ದಕ್ಕೆ ಡಿಕೆಶಿಯನ್ನ ಬಿಜೆಪಿ ಭರ್ಜರಿಯಾಗಿ ಕಿಚಾಯಿಸಿತು. ಶೂನ್ಯ ವೇಳೆಯಲ್ಲಿ ಧರ್ಮ ಯುದ್ಧಕ್ಕೆ ಸದನ ಸಾಕ್ಷಿಯಾಯಿತು. ಅನಾಮಿಕನ ಮಾತು ಕೇಳಿ ಸಿಕ್ಕಲ್ಲೆಲ್ಲ ಆಗಿದ್ದು ಕ್ಷೇತ್ರದ ಪಾವಿತ್ರ್ಯಕ್ಕೆ ಧಕ್ಕೆ ತರಲಾಗ್ತಿದೆ ಅಂತ ಬಿಜೆಪಿ ಮಾತಿನ ಮಿಸೈಲ್ ಬಿಟ್ಟು ನಾವು ನ್ಯಾಯದ ಪರ ಅಂತ ಕೈಪಡೆ ತಕ್ಕಡಿ ಹಿಡ್ಕೊಳ್ತು. ಅತ್ತ 13ನೇ ಪಾಯಿಂಟ್ನಲ್ಲಿ ಗುಡ್ಡ ಆಗಿದ್ದು ಗುಡ್ಡ ಹಾಕಿದ್ರು. ಇಲ್ಲಿ ಎಲ್ಲ ಅದರ ಮೂಳೆನೂ ಸಿಗಲಿಲ್ಲ. ಇವತ್ತು ಸದನದಲ್ಲಿ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಡಿತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಸೆಲ್ಫಿ ಚಟ, ವಿಸ್ಕಿ ಬಾವುಟ ಹಿಡಿದ ಡಿಕೆಶಿ ಮತ್ತು ಸಿಎಂ ಗೃಹ ಸಚಿವರೇ ಹೊಣೆ ಅಂತ ಬಿಜೆಪಿ ಚಾರ್ಜ್ ಮಾಡಿತು. ಇನ್ನೊಂದೆಡೆ ಡಿಸಿಎಂ ಬೆಂಗಳೂರಲ್ಲಿ ಬೃಹತ್ ಹೈಟೆಕ್ ಸ್ಟೇಡಿಯಂ ಘೋಷಣೆ ಮಾಡಿದರು. ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ಗೆ ಬೇಲ್ ಟೆನ್ಷನ್ ಮುಗಿತಾನೇ ಇಲ್ಲ. ದಾಸನ ಜಾಮೀನು ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಕಾಯ್ದಿರಿಸಿದೆ. ಇತ್ತ ವಿಚಾರಣಾ ಸೆಷನ್ ಕೋರ್ಟ್ಗೆ ಚಾರ್ಜ್ ಫ್ರೇಮ್ ದಿನಾಂಕ ನಿಗದಿ ಮಾಡದೆ ವಿಚಾರಣೆಯನ್ನು ಮುಂದೂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.